ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವೆಲ್ಲರೂ ಈ ದಿನ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನು ಧ್ಯಾನಿಸೋಣ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಆಮೆನ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು ಏನಾಗಿದೆ ಅಂದ್ರೆ, ನಾವು ನೋಡುವವರಾಗಿ ನಡೆಯುತ್ತೆ, ನಂಬುವವರಾಗಿ ನಡೆಯುತ್ತೇವೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ದಿನನಿತ್ಯ ನಮ್ಮ ಜೀವಿತದಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ. ಅದು ಸಂತೋಷದಾಗಿರ್ಬೋದು, ದುಃಖದಾಗಿರ್ಬೋದು, ವ್ಯಾಧಿಗಳಾಗಿರ್ಬೋದು, ಹಲವಾರು ವಿಷಯಗಳು, ಹಲವಾರು ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ನಾವು ಅನೇಕ ಸರಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಜೀವಿತದಲ್ಲಿ ಆ ಕ್ಷಣದಲ್ಲಿ ನಮ್ಮ ಒಂದು ಪ್ರತಿನಿತ್ಯದ ಜೀವಿತದಲ್ಲಿ ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತೋ ನಾವು ಅದನ್ನು ನಂಬಿ ಅದರ ಪ್ರಕಾರ ನಡೆಯುವವರಾಗಿರ್ತೇವೆ. ಆದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ನೋಡುವವರಾಗಿ ನಂಬದೆ ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೆಯಬೇಕು ಅಂತ. ಯಾಕೆಂದ್ರೆ ನಾವು ಅನೇಕ ಸಾರಿ ನಾವು ನೋಡುವಾಗ ನಮ್ಮ ಕಣ್ಣಿಗೆ ಏನ್ ಕಾಣಿಸುತ್ತೆ ಅಷ್ಟೇ ನಾವು ನೋಡೋದು. ಆದ್ರೆ ನಾವು ನಂಬುವವರಾಗಿ ನಡೆಯುವ, ಯಾಕೆಂದ್ರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟು ದೇವರು ನಮ್ಮ ಜೀವಿತವನ್ನು ನಡೆಸುತ್ತಾನೆ ಎಂದು ಭರವಸೆಯಿಂದ ನಡೆಯುವುದಾದ್ರೆ, ನಮ್ ದೇವರು ಆ ಒಂದು ಕಷ್ಟಗಳು ಬರುತ್ತಾ ಅಥವಾ ವ್ಯಾಧಿಗಳು ಬರುತ್ತಾ ಅಥವಾ ಏನೇ ಒಂದು ಸಂಘಟನೆ, ಒಂದು ಘಟನೆಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿದ್ರು, ದೇವರು ನಮ್ಮ ಜೊತೆಗಾರನಾಗಿದ್ದು ದೇವರಲ್ಲಿ ನಂಬಿಕೆ ಇಟ್ಟ ಕಾರಣ, ಒಂದು ಭರವಸವಿಟ್ಟ ಕಾರಣ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆ ಕಷ್ಟಗಳಿಂದ ಬಿಡಿಸುವಾತನಾಗಿದ್ದಾನೆ. ಆ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಿ ನಮ್ಮನ್ನು ಆಶೀರ್ವದಿಸಿ ನಡೆಸುವಾತನಾಗಿದ್ದಾನೆ. ನಾವು ಅದಕ್ಕೆ ಉತ್ತಮವಾದ ಎಕ್ಸಾಂಪಲ್ ಯಾರಂದ್ರೆ, ನಾವು ಮತ್ತಾಯ 14ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುವಾಗ ನಾವು ಪೇತ್ರನನ್ನು ನೋಡ್ಬೋದು. ವಾಕ್ಯ ಹೀಗೆ ಹೇಳುತ್ತದೆ, ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಯಾವಾಗ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊ ಬರ್ತಿರೋದ್ ನೋಡಿ ಒಂದು ಶಿಷ್ಯರೆಲ್ಲ ಹಂಚ್ಕೊಂಡ್ರು. ಪೇತ್ರನ ಹೇಳ್ತಾರೆ, ಗುರುವೇ ಅದು ನೀನೇ ಆಗಿದ್ರೆ ನನಗೂ ಕೂಡ ನೀರಿನ ಮೇಲೆ ನಡೆಯುವುದಕ್ಕೆ ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅಂದಾಗ ದೇವರು ಬಾ ಅಂತ ಕರೀತಾರೆ. ಅವನು ಯಾವಾಗ ಯೇಸು ಸ್ವಾಮಿನ ದೃಷ್ಟಿಸುತ್ತೋ ಅವನು ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ನೀರಿನ ಮೇಲೆ ನಡೀತಾನೆ. ಆದ್ರೆ ಸ್ವಲ್ಪ ದೂರ ನಡೆದುಕೊಂಡು ಹೋಗುವಷ್ಟರಲ್ಲಿ ಅವನ ದೃಷ್ಟಿ ಬದಲಾಗುತ್ತೆ. 30ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಯಾವಾಗ ಅವನು ದೇವರನ್ನು ದೃಷ್ಟಿಸಿ ದೇವರಿಗೆ ನಂಬಿಕೆಯಿಂದ ಅವನು ನೀರಿನ ಮೇಲೆ ನಡೀತಿದ್ನೋ, ಆ ಒಂದು ಕ್ಷಣದಲ್ಲಿ ಅವನು ಆ ಒಂದು ಕೆಳಗೆ ನೋಡ್ತಾನೆ, ಗಾಳಿಗೆ ನೋಡಿ ಭಯಪಡ್ತಾನೆ. ಅವನು ಯಾವಾಗ ಗಾಳಿಯನ್ನು ನೋಡಿದ್ನೋ, ಅಲೆಗಳನ್ನ ನೋಡಿದ್ನೋ, ಭಯಪಟ್ನೋ, ಅವನು ಮುಳುಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ನಾವು ದೇವರನ್ನ ನಂಬಿಕೊಂಡು ದೇವರ ಆ ಒಂದು ಚಿತ್ತದ ಮೇರೆಗೆ ದೇವರನ್ನು ದೃಷ್ಟಿಸಿ ನಡೆಯುವಾಗ ನಮ್ಮ ಜೀವನ ಸರಾಗವಾಗಿ, ಹೇಗೆ ಪೇತ್ರನು ನೀರಿನ ಮೇಲೆ ಸರಾಗವಾಗಿ ನಡೆದನೋ ಮುಳುಗದೆ, ಅದೇ ರೀತಿ ನಾವು ನಡೆಯುತ್ತಿರ್ತೇವೆ. ಆದ್ರೆ ನಾವು ಕೆಲವೊಂದ್ಸತಿ ಲೋಕವನ್ನು ದೃಷ್ಟಿಸುವವರಾಗಿರ್ತೀವಿ. ಪ್ರಪಂಚವನ್ನು, ಅಕ್ಕಪಕ್ಕದವರನ್ನು, ನಮ್ಮ ಒಂದು ಕಣ್ಣು ಮುಂದೆ ಇರುವ, ನಮ್ಮ ದೃಶ್ಯ ಮುಂದೆ ಇರುವ ಒಂದು ಸಂಘಟನೆಯನ್ನು ನಾವು ನೋಡಿ ನಡೆಯುವಾಗ ನಾವು ಪೇತ್ರನ ಹಾಗೆ ನೀರಿನಲ್ಲಿ ಮುಳುಗ್ತೀವಿ. ಪೇತ್ರನು ಹೇಗೆ ನೀರಿನಲ್ಲಿ ಆ ಒಂದು ಗಾಳಿಗೆ ಹೆದರಿ ಆ ಒಂದು ಸಿಚುವೇಶನ್ ನೋಡಿ ಅವನು ಭಯಪಟ್ಟು ಮುಳುಗಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಅದೇ ರೀತಿ ನಾವು ಕೂಡ ಅನೇಕ ಸಾರಿ ನಮ್ಮ ಜೀವನವೆಂಬ ಒಂದು ಕಡಲಿನಲ್ಲಿ ಮುಳುಗ್ತಾ ಇರ್ತೀವಿ. ಅನೇಕ ಸಾರಿ ನಾವು ಹಿಂಜರಿತಾ ಇರ್ತೀವಿ, ಅಥವಾ ಆ ಒಂದು ನಮ್ಮ ಕಣ್ಣು ಮುಂದೆ ಕಾಣುವ ಒಂದು ಕಷ್ಟಕ್ಕೆ ಭಯಪಟ್ಟು ನಾವು ಕುಗ್ಗಿ ಹೋಗ್ತಿರ್ತೀವಿ. ಆದ್ರೆ ನಾವು ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀವಿ. ಆತನು ನಂಬಿಗಸ್ತನಾಗಿದ್ದಾನೆ. ಪ್ರತಿಯೊಂದು ಕ್ಷಣವೂ ನಮ್ಮನ್ನು ನಡೆಸುವಾತನ ಆತನಾಗಿದ್ದಾನೆ. ನಾವು ಯಾವಾಗ ಆತನ ಮೇಲೆ ನಂಬಿಕೆ ಇಟ್ಟು ನಾವು ನಡಿತೀವೋ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಾವು ಅಬ್ರಹಾಮನನ್ನು ಕುರಿತು ನೋಡುವಾಗ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು, ನಿನ್ನ ಸಂತಾನವನ್ನು ನಾನು ಹೆಚ್ಚಿಸ್ತೀನಿ ಅಂತ, ಆಶೀರ್ವದಿಸ್ತೀನಿ ಅಂತ. ಆದ್ರೆ ಅಬ್ರಹಾಮನಿಗೆ ಸಾರಳು ಬಂಜೆ ಆಗಿದ್ಲು. ಅವ್ರಿಗೆ ಮಕ್ಕಳು ಇರ್ಲಿಲ್ಲ ಅಬ್ರಹಾಮನಿಗೆ ಸಾರಳಿಂದ. ಆದ್ರೆ ಅಬ್ರಹಾಮನು 100ನೇ ವರ್ಷದವನಾಗಿದ್ದಾಗ ದೇವರಿಗೆ ಹೇಳಿದ ಮಾತು, ಅವನು 75 ವರ್ಷದವನಾಗಿದ್ದ ದೇವರು ಪ್ರಾಮಿಸ್ ಮಾಡಿದ್ರು ಅವನಿಗೆ ಒಬ್ಬ ಗಂಡು ಮಗನು ಕೊಡ್ತಾನೆ ಅಂದ್ರೆ, ಅವನು ದೇವರ ವಾಕ್ಯವನ್ನು ನಂಬಿದನು, ದೇವರ ಮಾತನ್ನು ನಂಬಿದ್ದನು. ನಂಬಿಕೆ ಇಟ್ಟ ಕಾರಣ ಆತನು 100 ವರ್ಷದವನಾಗಿದ್ದಾಗ ಅಬ್ರಹಾಮನಿಗೆ ದೇವರು ಒಂದು ಮಗುವನ್ನು ಕೊಡುವುದನ್ನು ನೋಡುವವನಾಗಿದ್ದಾರೆ. ಅವನ ಮುಖಾಂತರ ಒಂದು ಸಂತತಿಯನ್ನು ಆಶೀರ್ವದಿಸುವುದನ್ನು ನೋಡಬಹುದು. ಸಾರಳು ಬಂಜೆ ಆಗಿದ್ದಾಳೆ, ಅವಳಿಗೆ ಮಕ್ಕಳಾಗುವ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವಳು ವಯಸ್ಸಾಗಿದೆ, ಅವಳಿಗೆ ಮಕ್ಕಳು ಯಾವುದೇ ಕಾರಣಕ್ಕೂ, ಈ ಒಂದು ಸೈನ್ಸ್ಗೆ ಅದು ಒಂದು ಕ್ವಶನ್ ಆಗಿದೆ, ಮಕ್ಕಳಾಗಕ್ಕೆ ಚಾನ್ಸೇ ಇಲ್ಲ. ಆ ಒಂದು ಏಜ್ ಆಗಿರೋ ಒಂದು
ವೃದ್ಧೆಗೆ ಬಂಜೆಗೆ ಆ ಒಂದು ಕ್ಷಣದಲ್ಲಿ ದೇವರು ಆ ಮಕ್ಕಳನ್ನು ನೀಡಲು ಶಕ್ತನಾಗಿದ್ದಾನೆ. ಸೈನ್ಸ್‌ಗಾಗದೇ ಇರ್ಬೋದು, ನಮಗಾಗದೇ ಇರ್ಬೋದು. ಆದ್ರೆ ನಿಮ್ಮನ್ನು ಕರೆದಂತ ದೇವರಿಗೆ ಎಲ್ಲವೂ ಸಾಧ್ಯ. ನಾವು ನಂಬಿಕೆ ಇಟ್ರೆ ದೇವರು ಅಬ್ರಹಾಮನ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು, ಅಬ್ರಹಾಮನ ಸಂತತಿಯನ್ನು ಆಶೀರ್ವದಿಸಿದ ಪ್ರಕಾರ ನಮ್ಮ ಜೀವಿತದಲ್ಲೂ ಅದ್ಭುತಗಳನ್ನು ಮಾಡಿ ಆಶೀರ್ವದಿಸಿ ನಡೆಸುವುದಾಗಿದೆ. ನಾವು ಯೋಹಾನ 19ನೇ ಅಧ್ಯಾಯ 29ನೇ ವಚನವನ್ನು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದೆ, ನೋಡದೆ ನಂಬಿದವನು ಧನ್ಯರು ಎಂದು ಹೇಳಿದನು. ಆಮೇಲೆ ತೋಮನು ಯೇಸು ಸ್ವಾಮಿ ಗಾಯಗಳನ್ನು ಮುಟ್ಟಿ ನೋಡಿ ಯೇಸು ಸ್ವಾಮಿ ಮತ್ತೆ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾರೆ ಅಂತ ಅವನು ನಂಬಿದ್ರ. ಆದ್ರೆ ದೇವರು ತೋಮನಿಗೆ ಹೇಳುವ ವಾಕ್ಯ ಏನಂದ್ರೆ, ವಚನ ಏನಂತಂದ್ರೆ, ನೀನ್ ನನ್ನನ್ನು ನೋಡಿ ನಂಬಿದೆ, ನೋಡದೆ ನಂಬುವವನು ಧನ್ಯನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಸಂಭವಿಸಬಹುದು, ಏನೇ ಕಷ್ಟಗಳು ಬರ್ಬೋದು, ಆದ್ರೆ ನಾವು ಆ ಒಂದು ಸಮಯವನ್ನು, ನಮ್ಮ ಕಣ್ಣ ಮುಂದೆ ನಡೆಯುವ ಒಂದು ದೃಷ್ಟಿಯನ್ನು, ಅಂದ್ರೆ ಒಂದು ದೃಶ್ಯವನ್ನು ನಾವು ನೋಡಿ ಕುಗ್ಗಿ ಹೋಗೋದು ಬೇಡ, ನಮ್ಮನ್ನು ನಾವು ಹಿಂಜರಿಯೋದು ಬೇಡ, ಒಂದು ಪೇತ್ರನ ಹಾಗೆ ಆ ಒಂದು ಮುಳುಗಿ ಹೋಗೋದು ಬೇಡ. ಪ್ರೀತಿಯ ದೇವ್ರ ಮಕ್ಕಳೇ, ಭಯಪಡೋದು ಬೇಡ. ನಮ್ಮನ್ನು ಕರೆದಾತ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಯಾವಾಗ ನಂಬಿಕೆಯಿಂದ ನಾವು ನಡೆಯುತ್ತೀವೋ, ದೇವರು ನಮ್ಮ ಜೀವಿತದಲ್ಲಿ ಆ ಒಂದು ಕಷ್ಟಗಳನ್ನು ಬಿಡಿಸಿ ಆ ಒಂದು ಆಶೀರ್ವಾದವನ್ನು ತರುವಂತನಾಗಿದ್ದಾನೆ, ಆಶೀರ್ವಾದಿಸುವ ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರಮೋಷನ್ಗಳು, ಇನ್ಕ್ರಿಮೆಂಟ್ಗಳು ಅನ್ನು ಕೊಡುವಾತನಾಗಿದ್ದಾನೆ. ನಾವು ನಂಬಿ ನಡೆಯುವಾಗ ದೇವರು ನಮ್ಮನ್ನು ಸರಾಗವಾಗಿ ಒಂದು ನಿಶ್ಚಿಂತೆಯಿಂದಲೂ ಉತ್ತಮವಾಗಿ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಾವು ದೇವರ ವಾಕ್ಯದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮೋಹನತನಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ, ಸರ್ವಾಪ್ತೇ ಸ್ತೋತ್ರಗಳು ರಾಜ್ಯ. ಏಸಪ್ಪ, ವಿಶೇಷವಾಗಿ ರಾಜ್ಯ ಏಸಪ್ಪ, ಈ ಕ್ಷಣ ನೀವು ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳುವ ಪ್ರಕಾರ ರಾಜ್ಯ ಏಸಪ್ಪ, ನಾವು ನೋಡುವವರಾಗಿ ನಡೆಯದೆ ರಾಜ ಏಸಪ್ಪ, ನಂಬುವವರಾಗಿ ನಿನ್ನನ್ನು ನಂಬಿಕೆ ಇಟ್ಟು, ನಿನ್ನಲ್ಲಿ ನಂಬಿಕೆ ಇಟ್ಟು, ಭರವಸೆ ಇಟ್ಟು ನಡೆಯುವಂತೆ ನೀನು ತಾನೇ ಪ್ರತಿಯೊಬ್ಬರನ್ನು ಬಲಪಡಿಸಿ ರಾಜ. ಈ ದಿನ ಯಾರೆಲ್ಲ ವಾಕ್ಯವನ್ನು ಕೇಳಿ ನಿಮ್ಮ ಪಾದ ಸಮೀಪದಲ್ಲಿ ಬಂದು ಪ್ರಾರ್ಥಿಸುತ್ತಿದ್ದವರ ರಾಜ, ಅವರನ್ನು ನೀವು ತಾನೇ ಏರಳವಾಗಿ ಆಶೀರ್ವದಿಸಿ ರಾಜ. ಇನ್ನು ಹೆಚ್ಚಾಗಿ ರಾಜ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿ ರಾಜ. ವಾಕ್ಯವನ್ನು ಹೇಳುವುದು, ಓದುವುದು, ಕೇಳುವುದು ಮಾತ್ರವಲ್ಲದೆ ರಾಜ, ಅದನ್ನು ಕೈಗೊಂಡು ನಡೆಯುವಂತೆ ಸಹಾಯ ಮಾಡಿ ರಾಜ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಪಡೆದಿರುವೆ ಸ್ವರ್ಗೀಯ ತಂದೆ, ಆಮೆನ್.